20x30 ಈಸ್ಟ್ ಫೇಸಿಂಗ್ ಟ್ರಿಪ್ಲೆಕ್ಸ್ ಮನೆ ಸೇಲ್ಗಿದೆ. ಇದಿರೋ ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರಿನ ಅಂಜನಾಪುರ 8th ಬ್ಲಾಕ್, ಕನಕಪುರ ಮತ್ತೆ ಬನ್ನೇರ್ಘಟ್ಟ ಮೇನ್ ರೋಡ್ಗೆ ತುಂಬಾನೇ ಹತ್ರ ಇರುವಂತ ಮನೆ ಆಗಿದೆ. ಅಂಡ್ ಕಂಪ್ಲೀಟ್ ಫ್ರಂಟ್ ಎಲಿವೇಶನ್ ನೀವು ನೋಡ್ತಿದ್ದೀರಾ, ಮನೆದು ತುಂಬಾನೇ ಚೆನ್ನಾಗಿ ಬಂದಿದೆ. ರೋಡ್ಗಿಂತ ಒಂದು 1.5-2 ಫೀಟ್ ಮನೆ ಹೈಟ್ ಇದೆ. ಅಂಡ್ ಫ್ರಂಟ್ ಮನೆ ಮುಂದ್ಗಡೆ ಇರುವಂತ ರೋಡ್ ಬಂದ್ಬಿಟ್ಟು 25 ಫೀಟ್ ಕಂಪ್ಲೀಟ್ ರೋಡ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಫ್ರಂಟ್ ವಾಲ್ ಕ್ಲಾಡಿಂಗ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಅಂಡ್ ಆಲ್ಸೋ ನಿಮ್ಗೆ CC ಕ್ಯಾಮ್ರಾ ಆಪ್ಷನ್ ಕೂಡ ಬೋತ್ ಎಂಡ್ ಕೊಟ್ಟಿದ್ದಾರೆ. ಅದು ಕೂಡ ನಿಮ್ಗೆ ಸೆಕ್ಯೂರಿಟಿ ಪರ್ಪಸ್ಗೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ವಾಲ್ ಕ್ಲಾಡಿಂಗ್ ಆಗಿರ್ಬೋದು, ನಿಮಗೆ ಸೆಕ್ಯೂರಿಟಿ ಪರ್ಪಸ್ಗೆ ಗೇಟ್ ಆಗಿರ್ಬೋದು, ತುಂಬಾನೇ ಅದ್ಭುತವಾಗಿದೆ. ಇಷ್ಟೋ ತನಕ ನೀವು ಮನೆ ಔಟ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಇವಾಗ ಮನೆ ಒಳಗಡೆ ಎಂಟರ್ ಆಗೋಣ ಬನ್ನಿ. ಸೊ ಮನೆ ಒಳಗಡೆ ಎಂಟರ್ ಆದ ತಕ್ಷಣ ನಿಮ್ಗೆ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮ್ಗೆ ಕಾರ್ ಪಾರ್ಕಿಂಗ್ ಅಂತಾನೆ ಬಿಟ್ಟಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಆರಾಮಾಗಿ ಒಂದ್ 3-4 ಬೈಕ್ ನ ಆರಾಮಾಗಿ ಪಾರ್ಕ್ ಮಾಡ್ಬಿಟ್ಟು ಇನ್ನು ನಿಮ್ಗೆ ಸ್ಪೇಸ್ ಉಳಿಯುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆನೆ. ಜಾಗ ಮಾತ್ರ ತುಂಬಾನೇ ಸ್ಪೇಷಿಯಸ್ ಅನ್ಸುತ್ತೆ. ಅಂಡ್ ಆಲ್ಸೋ ಪಾರ್ಕಿಂಗ್ ಏರಿಯಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಲ್ಲ, ತುಂಬಾನೇ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಲೈಟ್ಸ್ ಗಳಾಗಿರ್ಬೋದು ಅಂಡ್ ಸೆಲೆಕ್ಷನ್ ಆಫ್ ದ ಕಲರ್ಸ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ತುಂಬಾನೇ ನಿಮ್ಗೆ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಇಷ್ಟೋ ತನಕ ನೀವು ಗ್ರೌಂಡ್ ಫ್ಲೋರ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಯೂಸ್ ಮಾಡಿರೋದು ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ಕ್ಲೀನ್ಡ್ ಎನ್ವೈರನ್ಮೆಂಟ್ ನಿಮಗೆ ಕಾಣುತ್ತೆ. ಮೇಲ್ ಹೋದ ತಕ್ಷಣ ನಿಮ್ಗೆ ಮನೆ ಹೊರಗಡೆ ಕುತ್ಕೊಳ್ಳಿಕ್ಕೆ ಒಂದು ಚಿಕ್ಕದಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಯೂಸ್ ಮಾಡಿರೋದು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಮನೆ ಮುಂದ್ಗಡೆ. ಅಂಡ್ ಒಂದು ಚಿಕ್ಕದಾಗಿ ಶಾಂಡಲಿಯರ್ಸ್ ಲೈಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಟಾಪ್ ರೂಫ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ತುಂಬಾನೇ ಒಂದು ಅಟ್ರಾಕ್ಟಿವ್ ಫೀಲ್ ಕೊಡೋ ಹಾಗೆ ಇಂಟೀರಿಯರ್ ಡಿಸೈನ್ ಕೂಡ ಮಾಡಿದ್ದಾರೆ. ಮನೆ ಹೊರಗಡೆ ಬಂದ್ರು ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಅಂತ ಅನಿಸ್ಬೇಕು. ಕಂಪ್ಲೀಟ್ ಬರ್ಮಾ ಟೀಕ್ವುಡ್ ಅಲ್ಲಿ ಡಿಸೈನ್ ಆಗಿರುವಂತ ಡಿಸೈನ್ ಡೋರ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಅಂಡ್ ಮನೆ ಒಳಗಡೆ ಎಂಟರ್ ಆಗ್ಬಿಡೋಣ ಬನ್ನಿ. ಡೋರ್ ಸೆಲೆಕ್ಷನ್, ಡೋರ್ ಡಿಸೈನ್ ಸೆಲೆಕ್ಷನ್ ತುಂಬಾನೇ ಅಟ್ರಾಕ್ಟಿವ್ ಅನ್ಸುತ್ತೆ. ಅಂಡ್ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಅಂಡ್ ಹಾಲ್ ನೀವು ನೋಡ್ತಿದ್ದೀರಾ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳಿ. ಟಿವಿ ಯೂನಿಟ್ ಆಗಿರ್ಬೋದು, ಸ್ಟೇರ್ಸ್ ಆಗಿರ್ಬೋದು, ಅಂಡ್ ಇಂಟೀರಿಯರ್ ಲುಕ್ ಆಗಿರ್ಬೋದು, ಅಂಡ್ ಕೆಳಗಡೆ ಬಳಸಿರುವಂತ ಟೈಲ್ ಗ್ರಾನೈಟ್ ಆಗಿರ್ಬೋದು, ತುಂಬಾನೇ ನಿಮ್ಗೆ ಒಂದು ಬ್ರೈಟ್ ಫೀಲ್ ಮತ್ತೆ ಆಪ್ಟಮಿಸ್ಟಿಕ್ ಫೀಲ್ ನಿಮಗೆ ಕೊಡುತ್ತೆ. ಅಂಡ್ ಸ್ಪೆಷಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಈ ಒಂದು ಟಿವಿ ಯೂನಿಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅಂಡ್ ಅರೌಂಡ್ ನಿಮ್ಗೆ ಅಬ್ಸರ್ವ್ ಮಾಡ್ತೀರಾ ಫ್ರೂಟೆಡ್ ಗ್ಲಾಸ್. ಅಂಡ್ ಟಾಪ್ ಡಿಸೈನ್ ನೀವು ಅಬ್ಸರ್ವ್ ಮಾಡ್ತೀರಾ, ಒಂದು ಝೂಮರ್ ಲೈಟ್ ನ ಕೊಟ್ಟಿದ್ದಾರೆ. ಈ ಒಂದು ಝೂಮರ್ ಲೈಟ್ ನಿಮ್ಗೆ ಇಡೀ ಒಂದು ಹಾಲಲ್ಲೇ ನಿಮ್ಗೆ ತುಂಬಾನೇ ಒಂದು ಬ್ರೈಟ್ ಅಟ್ರಾಕ್ಟಿವ್ ಫೀಲ್ ಕೊಡುತ್ತೆ ನಿಮ್ಗೆ. ಅಂಡ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಟಾಪ್ ರೂಫ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೀಲಿಂಗ್ ಅಲ್ಲಿ, ಅದು ಕೂಡ ಅಬ್ಸರ್ವ್ ಮಾಡ್ತೀರಾ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತೀರಾ ಇಂಟೀರಿಯರ್ ಡಿಸೈನ್ ಜೊತೆ ಈ ಒಂದು ಲೈಟ್ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಲೈಟ್ ಡಿಸೈನ್ ನಿಮ್ಗೆ ತುಂಬಾನೇ ಯೂನಿಕ್ ಅನ್ಸುತ್ತೆ. ಅಂಡ್ ಈ ಒಂದು ರೂಮ್ಗೆ ಅಟ್ರಾಕ್ಟಿವ್ ಫೀಲ್ ಅಂತಾನೆ ನಮ್ಗೆ ಕೊಡುತ್ತೆ ನೋಡಿ. ಓವರ್ ಆಲ್ ಹೇಳೋದಾದ್ರೆ ಈ ಒಂದು ಬಿಲ್ಡಿಂಗ್ ಗೆ ಈ ಒಂದು ಹಾಲು ತುಂಬಾನೇ ಮ್ಯಾಚಿಂಗ್ ಆಗಿ ಮಾಡಿದ್ದಾರೆ. ಅಂಡ್ ಆಲ್ಸೋ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಝೂಮರ್ ಲೈಟ್ಸ್ ಆಗಿರ್ಬೋದು ಅಂಡ್ ಇಂಟೀರಿಯರ್ ಡಿಸೈನ್ಸ್ ಆಗಿರ್ಬೋದು, ಮ್ಯಾಚಿಂಗ್ ಸೆಲೆಕ್ಷನ್ ಗೆ ತುಂಬಾನೇ ಡೆಕೋರೇಟಿವ್ ಆಗಿ ಮನೆನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಮೇನ್ ಹಾಲಿಂದಾನೆ ಡೈರೆಕ್ಟ್ ನೀವು ಕಿಚನ್ ಗೆ ಎಂಟರ್ ಆಗ್ಬಿಡ್ಬೋದು. ಅದ್ಭುತವಾದ ಕಿಚನ್ ನಿಮ್ಗೆ ಕಂಪ್ಲೀಟ್ಲಿ ಅಕ್ರೈಲಿಕ್ ಶೀಟ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಹೈಜಿನಿಕ್ ಇಂಡಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ಅಂಡ್ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನ್ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಿಚನ್ ನ ಕಂಪ್ಲೀಟ್ ಆಗಿ ನೋಡಿದಿರಾ. ಸೊ ಇವಾಗ ಇನ್ನೊಂದು ಪಾರ್ಟ್ ಆಫ್ ದ ಹೌಸ್ ಇದೇ ಫ್ಲೋರ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ನಾವಿವಾಗ ಡೈರೆಕ್ಟ್ ಆಗಿ ದೇವ್ರ ಮನೆಗೆ ಎಂಟರ್ ಆಗ್ಬೋಣ. ದೇವ್ರ ಮನೆನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ತುಂಬಾನೇ ಅದ್ಭುತವಾಗಿ ಒಂದು ಬ್ರೈಟ್ ಫೀಲ್ ಮತ್ತೆ ನಮ್ಗೆ ಕೊಡುವಂತ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಂಡ್ ಎಲ್ ಬೇಕಲ್ಲಿ ನಿಮ್ಗೆ ಮೇನ್ ಜಾಗದಲ್ಲಿ ನಿಮ್ಗೆ ವಾಲ್ ಡಿಸೈನ್ಸ್, ವಾಲ್ ಲೈಟ್ಸ್ ನ ಕೂಡ ಹಾಕಿದ್ದಾರೆ. ಫ್ರಂಟ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ದೇವ್ರ ಮನೆದು ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯ ಮೇನ್ ಸ್ಪಾಟ್ ಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಚಿಕ್ಕ ಚಿಕ್ಕ ಝೂಮರ್ ಲೈಟ್ಸ್ ನ ಹಾಕಿದ್ದಾರೆ. ಅದೇ ನಮ್ಗೆ ಈ ಒಂದು ಮನೆಯ ಅಂದ ಚಂದನ ಹೆಚ್ಚುತ್ತೆ. ಇಲ್ಲೇ ಪಕ್ಕದಲ್ಲಿ ನಿಮ್ಗೆ ಈ ಒಂದು ಮನೆಯ ಮೇನ್ ಬಾತ್ರೂಮ್ ನ ನಿಮ್ಗೆ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಒಂದು ಮನೆಯ ಮೇನ್ ಬಾತ್ರೂಮ್ ಒಳಗಡೆ ನೀವು ಎಂಟರ್ ಆಗ್ತಿದ್ದೀರಾ. ತುಂಬಾನೇ ಒಂದು ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತ ಕೂಡ ನೀವು ಅನ್ಕೋಬಹುದು. ಸೊ ಇವಾಗ ನಾವು ಈ ಒಂದು ಮನೆಯ ಸೆಕೆಂಡ್ ಫ್ಲೋರ್ಗೆ ಎಂಟರ್ ಆಗೋಣ ಬನ್ನಿ. ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಅಂಡ್ ಟಫ್ ಅಂಡ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಅದು ನಿಮ್ಗೆ ಒಂದು ಅಟ್ರಾಕ್ಟಿವ್ ಫೀಲ್ ಕೊಡುತ್ತೆ. ಅಂಡ್ ನಿಮ್ಗೆ ಅಲ್ಲಲ್ಲಿ ಡಿಸೈನ್ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಆ ಒಂದು ಫ್ಲವರ್ ಡಿಸೈನ್ ಕೂಡ ನಿಮ್ಗೆ ತುಂಬಾನೇ ಅಟ್ರಾಕ್ಟಿವ್ ಫೀಲ್ ಕೊಡುತ್ತೆ. ಅಂಡ್ ಈ ಒಂದು ಬ್ರೈಟ್ ವಾಲ್ಗೆ ತುಂಬಾನೇ ಅಟ್ರಾಕ್ಟಿವ್ ಫೀಲ್ ನಮ್ಗೆ ಕೊಡುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಅವಾಗ್ಲೇನೆ ನಾನು ಮೆನ್ಷನ್ ಮಾಡಿದ್ದೆ ಚಿಕ್ಕ ಚಿಕ್ಕ ಝೂಮರ್ ಲೈಟ್ ನ ಮೆನ್ಷನ್ ಮಾಡಿದ್ದಾರೆ, ಹಾಕಿದ್ದಾರೆ ಅಂತೇಳಿ. ಅಂಡ್ ಆಲ್ಸೋ ನೀವು ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಎಂಟರ್ ಆದ ತಕ್ಷಣ ನಿಮ್ಗೆ ಈ ಒಂದು ಬ್ರೈಟ್ ಇರುವಂತ ಒಂದು ಡಿಸೈನ್ ನ ಕೊಟ್ಟಿದ್ದಾರೆ. ಇದನ್ನು ಕೂಡ ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್ ಅಲ್ಲೇ ಬಂದಿರೋದು. ನೀವು ಆರಾಮಾಗಿ ಬುದ್ಧ ಸ್ಟ್ಯಾಚುನೋ ಅಥವಾ ನಿಮ್ಮ ಮನೆ ದೇವ್ರ ಸ್ಟ್ಯಾಚುನೋ ಅಥವಾ ಯಾವ್ದಾದ್ರು ಕಂಪ್ಲೀಟ್ ಡಿಸೈನ್ ಇರುವಂತ ಒಂದು ಫೋಟೋನ ಪ್ಲೇಸ್ ಮಾಡಿದ್ರೆ ತುಂಬಾನೇ ಒಂದು ಅದ್ಭುತವಾಗಿ ಒಂದು ವಾಲ್ ಕ್ರಿಯೇಟ್ ಆಗುತ್ತೆ. ಅಂಡ್ ಅಪೋಸಿಟ್ ಆಗಿ ರೈಟ್ ಅಂಡ್ ಲೆಫ್ಟ್ ಗೆ ನಿಮ್ಗೆ ಕಾಂಬಿನೇಷನ್ ತರ ಒಂದು ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ನೀವು ಇವಾಗ ಅಬ್ಸರ್ವ್ ಮಾಡ್ತಿರುವಂತದ್ದು. ಈ ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ
ಕಂಪ್ಲೀಟ್ಲಿ ವಿತ್ ಸ್ಟೋರೇಜ್ ನಿಮ್ಗೆ ಬೆಡ್ ಸಿಗ್ತಾ ಇದೆ. ಅಂಡ್ ನೀವು ಅಬ್ಸರ್ವ್ ಮಾಡ್ತೀರಾ ಓವರ್ ಆಲ್ ಒಂದು ರೂಮ್ ನ ಯಾವ ತರ ನಮ್ಗೆ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ. ಅಂಡ್ ಆಲ್ಸೋ ನಿಮ್ಗೆ ಟಿವಿ ಯೂನಿಟ್ ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಚಿಕ್ಕದಾಗಿ. ವಿಂಡೋ ವೆಂಟಿಲೇಷನ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತೇಳಿ. ಇದರಲ್ಲಿ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಈ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನಿಮ್ಗೆ ಒಳಗಡೆ ಹೋಗಿ ನೀವು ನೋಡಬಹುದು. ತುಂಬಾನೇ ಸ್ಪೇಷಿಯಸ್ ಆಗಿರುವಂತ ಒಂದು ಬಾತ್ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ ಅಟ್ಯಾಚ್ಡ್ ಒಂದು ರೂಮ್ಗೆ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಅಂಡ್ ಟೈಲ್ಸ್ ನ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ ಎಷ್ಟು ಡಿಸೈನ್ ಸಖತ್ತಾಗಿದೆ ಅಂತೇಳಿ. ಅಂಡ್ ಓವರ್ ಆಲ್ ನೀವು ರೂಮ್ ಅಬ್ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಅಬ್ಸರ್ವ್ ಮಾಡ್ತಿದ್ದೀರಾ ನೀವು. ಇಂಟೀರಿಯರ್ ಡಿಸೈನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಆಲ್ಸೋ ನಿಮಗೆ ಪಕ್ಕದಲ್ಲಿರುವಂತ ಕಿಡ್ಸ್ ರೂಮ್ಗೆ ನೀವು ಎಂಟರ್ ಆಗಿರೋದು ಇವಾಗ. ಈ ಒಂದು ಕಿಡ್ಸ್ ರೂಮ್ ನ ನೀವು ಅಬ್ಸರ್ವ್ ಮಾಡ್ತೀರಾ. ಇಲ್ಲೂ ಕೂಡ ನಿಮಗೆ ವಿತ್ ಸ್ಟೋರೇಜ್ ನಿಮಗೆ ಕಾಟ್ ಬರುತ್ತೆ. ಅಂಡ್ ಇಂಟೀರಿಯರ್ ಡಿಸೈನ್ ನೀವು ಅಬ್ಸರ್ವ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ. ಅಂಡ್ ಇಲ್ಲೂ ಕೂಡ ನಿಮಗೆ ಒಂದು ಟಿವಿ ಯೂನಿಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ತುಂಬಾನೇ ಅಟ್ರಾಕ್ಟಿವ್ ಕಾಣುತ್ತೆ. ಈ ಒಂದು ರೂಮ್ ಅಲ್ಲಿ ನಿಮ್ಗೆ ಸಿಟ್ಔಟ್ ಕೂಡ ಬಾಲ್ಕನಿ ಕೂಡ ಸಿಗತ್ತೆ ನಿಮ್ಗೆ. ಅಂಡ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇಲ್ಲಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅಂಡ್ ನಿಮ್ಗೆ ಸಿಟ್ಔಟ್ ಅಂತ ಹೇಳಿದ್ನಲ್ಲ ಬಾಲ್ಕನಿ ತರ. ಸೊ ಆ ಬಾಲ್ಕನಿ ಸ್ಪೇಸ್ ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೂ ಕೂಡ ಒಂದು ಡೋರ್ ನ ತರ ಕ್ರಿಯೇಟ್ ಮಾಡಿದ್ದಾರೆ. ಓಪನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ಪೇಷಿಯಸ್ ಆಗಿರುವಂತ ಒಂದು ಚಿಕ್ಕ ಏರಿಯಾನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿಂದ ನೀವು ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾರಲ್ಲ, ಆ ಗಾರ್ಡನ್ ಸಿಟಿನ ನೀವು ಇಲ್ಲಿ ಫೀಲ್ ಮಾಡಬಹುದು ನೋಡಿ. ಮೈಂಡ್ ರಿಲ್ಯಾಕ್ಸೇಷನ್ಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ನಿಮ್ಮ ಮನೇಲಿ ನೀವು ಫೀಲ್ ಮಾಡಬಹುದು ಈ ಜಾಗನ. ಸೊ ಬನ್ನಿ ಇವಾಗ 3rd ಫ್ಲೋರ್ಗೆ ನಿಮ್ಗೆ ಈ ಒಂದು ಮನೆಯಿಂದ ಕರ್ಕೊಂಡು ಹೋಗ್ತೀನಿ, ಹೋಗೋಣ ಬನ್ನಿ. ಈ ಒಂದು ಮನೆನ ಮಲ್ಟಿಪರ್ಪಸ್ ಮನೆ ಅಂತಾನೆ ಕರಿಬಹುದು. ಏನಕ್ಕೆ ಅಂತಂದ್ರೆ ಈ ಒಂದು ಮನೇಲಿ ಮಲ್ಟಿಪರ್ಪಸ್ ರೂಮ್ ಇದೆ. ಏನ್ ಮಲ್ಟಿಪರ್ಪಸ್ ರೂಮ್ ಅಂತ ಕೇಳ್ತೀರಾ? ಅದಕ್ಕಿಂತ ಮುಂಚೆ ಹೋಗೋ ದಾರಿನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಈ ಸ್ಟೇರ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಫ್ಲವರ್ ಆಗಿರ್ಬೋದು, ಚಿಕ್ಕ ಚಿಕ್ಕದು ಝೂಮರ್ ಲೈಟ್ಸ್ ಆಗಿರ್ಬೋದು, ತುಂಬಾನೇ ಅದ್ಭುತವಾಗಿ ಕಾಣ್ತಾ ಇದೆ. ಎಷ್ಟು ಅಟ್ರಾಕ್ಟಿವ್ ಫೀಲ್ ಕೊಡುತ್ತೆ ನೋಡಿ ನಮ್ಗೆ ಮೇಲ್ಗಡೆ ಸ್ಟೇರ್ಸ್ ನ ಮೂವ್ ಮಾಡ್ಲಿಕ್ಕೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಮೇಲ್ಗಡೆ ಬಂದ ತಕ್ಷಣ ನಿಮ್ಗೆ ಒಂದು ಅದ್ಭುತವಾದ ಇಂಟೀರಿಯರ್ ಡಿಸೈನ್ ನಿಮ್ಗೆ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಈ ಒಂದು ಇಂಟೀರಿಯರ್ ಡಿಸೈನ್ಗೆ ನಿಮ್ಗೆ ಯಾವ ದೇವ್ರ ಇಷ್ಟನೋ ಆ ದೇವ್ರದ್ದು ಐಡಾಲ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಸ್ಟ್ಯಾಚು ಆಗಿರ್ಬೋದು, ಫೋಟೋ ಆಗಿರ್ಬೋದು, ನೀವು ಆರಾಮಾಗಿ ಪ್ಲೇಸ್ ಮಾಡಿದ್ರೆ ಈ ಒಂದು ಪ್ಲೇಸ್ಗೆ ಅದ್ಭುತವಾಗಿ ಸೂಟ್ ಆಗುತ್ತೆ. ಅಂಡ್ ಮೇಲ್ಗಡೆ ಬಂದ ತಕ್ಷಣ ನಿಮ್ಗೆ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಕೊಡುತ್ತೆ. ಈ ಒಂದು ಮಲ್ಟಿಪರ್ಪಸ್ ರೂಮ್ ನ ಮಲ್ಟಿಪರ್ಪಸ್ ಅಂತ ಏನು ಕರೀತಾರೆ ಅಂತಂದ್ರೆ, ಈ ಒಂದು ರೂಮ್ ನ ನೀವು ಯೋಗ ಮಾಡಕ್ಕಾಗಿರ್ಬೋದು, ಡ್ಯಾನ್ಸ್ ಮಾಡಕ್ಕಾಗಿರ್ಬೋದು ಅಥವಾ ಥಿಯೇಟರ್ ಪರ್ಪಸ್ ಆಗಿರ್ಬೋದು, ಎಲ್ಲದಕ್ಕೂ ನೀವು ಈ ಒಂದು ರೂಮ್ ನ ಯೂಸ್ ಮಾಡ್ಕೋಬಹುದು. ಜಿಮ್ ಪರ್ಪಸ್ಗೆ ಅಂಡ್ ಡ್ಯಾನ್ಸ್ ಪರ್ಪಸ್ಗೆ ಕಂಪ್ಲೀಟ್ಲಿ ಪರ್ಟಿಕ್ಯುಲರ್ಲಿ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಅಂಡ್ ಆಲ್ಸೋ ಹೋಮ್ ಥಿಯೇಟರ್ ಮನೆಯಲ್ಲೇ ನೀವು ಫೀಲ್ ಮಾಡ್ಬೋದು. ಅಂಡ್ ನೀವು ಅಬ್ಸರ್ವ್ ಮಾಡ್ತೀರಾ ಕಂಪ್ಲೀಟ್ ಅಟ್ರಿಬ್ಯೂಟ್ಸ್ ಆಗಿರ್ಬೋದು ಅಂಡ್ ಇಂಟೀರಿಯರ್ ಡಿಸೈನ್ಸ್ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಅಂಡ್ ಆಲ್ಸೋ ಸೀಲಿಂಗ್ ಡಿಸೈನ್ಸ್ ಅಂಡ್ ಲೈಟ್ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ನಮ್ಗೆ ಅಟ್ರಾಕ್ಟಿವ್ ಫೀಲ್ ಕೊಡುತ್ತೆ ಅಂತ ಹೇಳಿ. ಆ ರೂಮ್ ನ ಡೆಡ್ ಅಪೋಸಿಟ್ ಗೆ ನಿಮ್ಗೆ ಗೆಸ್ಟ್ ರೂಮ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಗೆಸ್ಟ್ ರೂಮ್ ಅಲ್ಲೂ ಕೂಡ ನಿಮ್ಗೆ ಅಬ್ಸರ್ವ್ ಮಾಡ್ತೀರಾ ಸ್ಟೋರೇಜ್ ಕಾರ್ಟ್ ನಿಮ್ಗೆ ಸಿಗ್ತಾ ಇದೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತೀರಾ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಅಂಡ್ ಆಲ್ಸೋ ರೂಫ್ ಡಿಸೈನ್ ಆಗಿರ್ಬೋದು, ತುಂಬಾನೇ ಅದ್ಭುತವಾಗಿ ನಿಮ್ಗೆ ಈ ಒಂದು ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸ್ಪೇಸ್ ಕೂಡ ವೇಸ್ಟ್ ಮಾಡಿಲ್ಲ. ವಾರ್ಡ್ರೋಬ್ಸ್ ಆಗಿರ್ಬೋದು ಅಂಡ್ ಸ್ಟೋರೇಜ್ ಪರ್ಪಸ್ಗೆ ಮೇಲ್ಗಡೆ ಆಗಿರ್ಬೋದು ಕಂಪ್ಲೀಟ್ಲಿ ನಿಮ್ಗೆ ತುಂಬಾನೇ ಅದ್ಭುತವಾಗಿ ಒಂದು ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಟಿವಿ ಯೂನಿಟ್ ಕೂಡ ಇದೇ ರೂಮ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತೀರಾ ಚಿಕ್ಕ ಚಿಕ್ಕ ಝೂಮರ್ ಲೈಟ್ಸ್ ನ ಹಾಕಿದ್ದಾರೆ. ಅದು ನಮಗೆ ತುಂಬಾನೇ ಅಟ್ರಾಕ್ಟಿವ್ ಫೀಲ್ ಕೊಡುತ್ತೆ. ಅಂಡ್ ಓವರ್ ಆಲ್ ಈ ಒಂದು ರೂಮ್ ಬಗ್ಗೆ ಹೇಳೋದಾದ್ರೆ ಅದ್ಭುತವಾಗಿದೆ. ಅಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಈ ಒಂದು ರೂಮ್ ಅಲ್ಲಿ ಇದೆ, ಅದನ್ನ ತೋರಿಸ್ತಿದ್ದೀನಿ ನೋಡಿ. ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂಡ್ ಬ್ರೈಟ್ ಫೀಲ್ ಅಲ್ಲಿ ನಿಮ್ಗೆ ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ನಿಮ್ಗೆ ಆ ಒಂದು ಫೀಲ್ ನಿಮ್ಗೆ ಈ ಒಂದು ಬಾತ್ರೂಮ್ ಆಗಿರ್ಬೋದು ಇಂದು ರೂಮ್ ಅಲ್ಲಿ ನಿಮ್ಗೆ ಕೊಡುತ್ತೆ. ಸೊ ಬನ್ನಿ ಇವಾಗ ಈ ಒಂದು ಬಿಲ್ಡಿಂಗ್ ನ ಟಾಪ್ ಫ್ಲೋರ್ಗೆ ಅಥವಾ ಟೆರೆಸ್ ಅಂತಾನೆ ಹೇಳ್ಬೋದು. ಸೊ ಟೆರೆಸ್ ಹೋಗೋ ದಾರಿಯಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಮೇಲ್ಗಡೆ ರೂಫ್ ಅಲ್ಲಿ ನಿಮ್ಗೆ ಶಾಂಡಲಿಯರ್ಸ್ ಲೈಟ್ ಆಗಿರ್ಬೋದು ಅಂಡ್ LED ಲೈಟ್ ಡಿಸೈನ್ಸ್ ಆಗಿರ್ಬೋದು. ಆ ಒಂದು ಲೈಟ್ ಡಿಸೈನ್ ಗಳು ನಿಮ್ಗೆ ನೈಟ್ ಹೊತ್ತು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಮನೆಗೆ ಬಂದವ್ರಿಗಾಗಿರ್ಬೋದು ಅಥವಾ ನೀವೇ ಮನೆಯಲ್ಲಿ ನೈಟ್ ಹೊತ್ತು ಈ ಜಾಗಕ್ಕೆ ಬಂದ್ರೆ ತುಂಬಾನೇ ನಿಮ್ಗೆ ಒಂದು ಅದ್ಭುತವಾದ ಪಾಸಿಟಿವ್ ಫೀಲ್ ಬರುತ್ತೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತೀರಾ ಫ್ಲವರ್ಸ್ ಡಿಸೈನ್ ಆಗಿರ್ಬೋದು. ಅಂಡ್ ಆಲ್ಸೋ ಈ ಒಂದು ಜಾಗ ನಿಮ್ಗೆ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ಲಾಕರ್ ನ ಪ್ರೊವೈಡ್ ಮಾಡಿದರೆ ಕಂಪ್ಲೀಟ್ಲಿ ನೀವು ಈ ಒಂದು ಲಾಕ್ ನ ಹಾಕ್ಬಿಟ್ಟು ಕಂಪ್ಲೀಟ್ಲಿ ನೀವು ಕೀನ ಹಾಕ್ಬೋದು. ಸೊ ಈ ಒಂದು ಕೀ ಹಾಕಿದಾಗ ನಿಮ್ಗೆ ಒಂದು ಜಾಗ ಸೆಕ್ಯೂರ್ಡ್ ಅಂತ ಅನ್ಸುತ್ತೆ. ನೀವು ಇವಾಗ ನೋಡ್ತಾ ಇರೋದು ಕಂಪ್ಲೀಟ್ಲಿ ಟೆರಸ್ ಈ ಮನೆದು. ನೀವೇನಾದ್ರೂ ಸಿಂಟೆಕ್ಸ್ ಕ್ಲೀನ್ ಮಾಡ್ತೀರಾ ಅಂತಾದ್ರೆ ನಿಮ್ಗೆ ಸ್ಟೇರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಆಲ್ಸೋ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ. ನೀವೇನಾದ್ರೂ ಕಂಪ್ಲೀಟ್ಲಿ ಬಟ್ಟೆ ವಾಶ್ ಮಾಡಿದ್ರೆ ಇಲ್ಲೇ ನೀವು ಆರಾಮಾಗಿ ಒಣಗಿಸ್ಕೊಂಡ್ಬಿಡ್ಬೋದು. ಆ ತರ ನಿಮ್ಗೆ ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿರುವಂತ ಒಂದು ಟೆರಸ್ ಇಲ್ಲಿ ಸಿಕ್ಕಿದೆ ನಿಮ್ಗೆ. ಇದೇ ಜಾಗದಲ್ಲಿ ನಿಮ್ಗೆ ಡಿಶ್ ಪಾಯಿಂಟ್ ಆಗಿರ್ಬೋದು, ಇಂಟರ್ನೆಟ್ ಪಾಯಿಂಟ್ ಆಗಿರ್ಬೋದು, ಎಲ್ಲದೂ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಒನ್ ಆಫ್ ದ ಪ್ರೈಮ್ ಲೊಕೇಶನ್ ನಲ್ಲಿ ಈ ಒಂದು ಮನೆ ಲೊಕೇಟ್ ಆಗಿದೆ. ಈ ಒಂದು ಮನೆ ಸುತ್ತಲೂ ನೀವು ಅಬ್ಸರ್ವ್ ಮಾಡ್ತೀರಾ ಎಷ್ಟು ಮನೆಗಳು ಆಲ್ರೆಡಿ ಬಿಲ್ಟ್ ಆಗಿದೆ ಅಂತ ಹೇಳಿ. ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಅಲ್ಲಿ ಈ ಒಂದು ಮನೆ ಇರುವಂತದ್ದು. ಸೊ ಈ ಒಂದು ಮನೆ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ
ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇದ್ರ ಬಗ್ಗೆ ತಿಳ್ಕೊಬಹುದು. ಇದರ ಬಜೆಟ್ ಎಷ್ಟು ಅಂತ ಕೂಡ ನೀವು ತಿಳ್ಕೊಬಹುದು. ಇದರ ಡಾಕ್ಯುಮೆಂಟ್ಸ್ ಹೇಗೆ ಸಿಗುತ್ತೆ, ಯಾವ ಖಾತಾ, ಏನು, ಎಷ್ಟು ಬಜೆಟ್ ಅಂತೇಳಿ ನಿಮ್ಗೆಲ್ಲ ಸಿಕ್ಕಾಬಟ್ಟೆ ಡೌಟ್ಸ್ ಇರುತ್ತೆ, ಕ್ವಶನ್ಸ್ ಗಳಿರುತ್ತೆ. ಸೊ ಆ ಕ್ವಶನ್ಸ್ ಗಳಿಗೆಲ್ಲ ನಿಮ್ಗೆ ಆನ್ಸರ್ ಸಿಗೋದು ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಇವ್ರು ಸಾಲ್ವ್ ಮಾಡ್ತಾರೆ ಅಂಡ್ ಪರ್ಚೇಸ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದಕ್ಕೆ. ನಮಸ್ಕಾರ.